ಎಲ್ರಿಗೂ ನಮಸ್ಕಾರ. ನಾನು ಜೇಮ್ಸ್. ಇವತ್ತು ನಾರಾಜಾಗಿ ಬಂದಿದ್ದೀವಿ ಅಂದ್ರೆ ಹೋಟೆಲ್ ಗುರುಶ್ರೀ. ಈ ಹೋಟೆಲ್ ಬಂದು ಸುಮಾರು 20 ವರ್ಷ ಹಳೆಯ ಹೋಟೆಲ್. ಇದು ನಮ್ಮ ಬಿಡದಿಲೇ ಓಲ್ಡೆಸ್ಟ್ ಹೋಟೆಲ್ ಅಂತಾನೆ ಹೇಳ್ಬೋದು. ಆ ಹೋಟೆಲ್ ಒಳಗಡೆ ಹೋಗಿ ಟೇಸ್ಟ್ ಹೇಗಿದೆ, ಇನ್ನೂ ಅದೇ ಟೇಸ್ಟ್ ನ ಉಳಿಸ್ಕೊಂಡಿದ್ದಾರೆ, ನಮ್ಮ ಬಿಡದಿ ಹಳೆ ತಟ್ಟೆ ಇಡ್ಲಿ ಟೇಸ್ಟ್ ನ ಉಳಿಸ್ಕೊಂಡಿದ್ದಾರೆ ಅಂತ ನೋಡಕ್ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಏನ್ ಹೆಸರು? ಗುರುಶ್ರೀ ಹೋಟೆಲ್ ಅಂತ. ಹೋಟೆಲ್ ಗುರುಶ್ರೀ. ಸರ್ ಎಷ್ಟು ವರ್ಷ ಹಳೆಯ ಹೋಟೆಲ್? 20 ವರ್ಷ ಆಗಿದೆ. ಮೊದಲು ನನ್ನ ತಮ್ಮ ಮಾಡ್ತಾ ಇದ್ರು, ನಾವೊಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಹೋಟ್ಲಲ್ಲಿ ಏನೇನು ಸ್ಪೆಷಲ್? ಇಡ್ಲಿ, ಪೂರಿ, ಚಿತ್ರಾನ್ನ. ಇಡ್ಲಿ ಸ್ಪೆಷಲ್. ಇಡ್ಲಿ ಸ್ಪೆಷಲ್. ಸರ್ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಇಡ್ಲಿ ಏನ್ ರೇಟ್ ಇತ್ತು? 5 ರೂಪಾಯಿ ಇತ್ತು. 5 ರೂಪಾಯಿ ಇತ್ತು. ಈಗ ಏನ್ ರೇಟ್ ಇದೆ? ಈ 20 ರೂಪಾಯಿ ಆಗಿದೆ. ಈಗ 15 ರೂಪಾಯಿ ಕೊಡ್ತಾ ಇದೀವಿ ನಾವು. 15 ರೂಪಾಯಿ ಕೊಡ್ತಾ ಇದೀವಿ. ನಿಮ್ಮ ಹೋಟ್ಲಲ್ಲಿ ಜನ ಬಂದು ಕಸ್ಟಮರ್ಗಳು ಏನ್ ಜಾಸ್ತಿ ಕೇಳ್ತಾರೆ? ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ಯಾವ ಟೈಮಿಂಗ್ಸ್ ಏನು? ಬೆಳಗ್ಗೆ 7 ರಿಂದ 9, 10 ಗಂಟೆ ಗಂಟ ರಶ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಫ್ರೀ ಆಗುತ್ತೆ. ಮಧ್ಯಾಹ್ನ ಹೊತ್ತು ಏನ್ ಸಿಗುತ್ತೆ? ಚಪಾತಿ ಊಟ ಸಿಗುತ್ತೆ. ಯಾವ ಟೈಮಲ್ಲಿ? ವೀಕ್ ಫುಲ್ ಇರುತ್ತೆ? ಯಾವತ್ತು ರಜೆ? ಫುಲ್ ಇರುತ್ತೆ. ಭಾನುವಾರ ಒಂದ್ ದಿವಸ ರಜಾ ಇರುತ್ತೆ. ಮಧ್ಯಾಹ್ನ ಊಟ. ಮಧ್ಯಾಹ್ನ ಊಟ ಇರಲ್ಲ ಭಾನುವಾರ. ಕೊಡಿ, ನಮಗೂ ನಾವು ನೋಡ್ತೀವಿ. ಬಿಡದಿ ಹಳೆ ತಟ್ಟೆ ಇಡ್ಲಿ ಅದೇ ಟೇಸ್ಟ್ ಉಳಿಸ್ಕೊಂಡಿದ್ಯಾ ನೋಡೋಣ, ತಿನ್ಬಿಟ್ಟು ಹೇಳ್ತೀವಿ. ಬನ್ನಿ. ಅಷ್ಟೇ, ಒಂದು ಇಡ್ಲಿ 15 ರೂಪಾಯಿ. ಮಧ್ಯಾಹ್ನ ಊಟ ಮಾಡ್ತೀವಿ. 2 ಚಪಾತಿ ಹಾಫ್ ರೈಸ್ ಬರ್ತದೆ ಒಂದು ಊಟಕ್ಕೆ, ಅದು 30 ರೂಪಾಯಿ. ಒಂದು ಹಾಫ್ ರೈಸ್ ಎಕ್ಸ್ಟ್ರಾ ತೊಗೊಂಡ್ರೆ 15 ರೂಪಾಯಿ. ಒಂದು ಚಿತ್ರಾನ್ನ ಹಾಫ್ ರೈಸ್ ಎಕ್ಸ್ಟ್ರಾ ತೊಗೊಂಡ್ರು 15 ರೂಪಾಯಿ. ಇಡ್ಲಿ ಒಂದು ಸಿಂಗಲ್ 15 ರೂಪಾಯಿ. ಇರೋದ್ರಲ್ಲಿ ರೀಸನಬಲ್ ಪ್ರೈಸ್. ಬಿಡದಿಗೆಲ್ಲ ಲೆಕ್ಕ ಹಾಕೊಂಡು ನಮ್ದು ಹತ್ರ ಕಡಿಮೆ ಇರೋದು. ಇದು ಕಸ್ಟಮರ್ನ ಮಾತಾಡ್ಸೋಣ, ಅವ್ರು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ನೋಡಿ ಅವ್ರು ಏನು ಹೇಳ್ತಾರೆ. ಸರ್ ಟೇಸ್ಟ್ ಹೇಗಿದೆ ಸರ್ ಇದು? ಸರ್ ನಮಸ್ತೆ, ನಾನು ಹೆಸರು ಅಭಿ ಅಂದ್ಬಿಟ್ಟು. ನಾನು ತುಂಬ ಒಂದು 2-3 ವರ್ಷದಿಂದ ಬರ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಒಳ್ಳೆ ಬಜೆಟ್ ಫ್ರೆಂಡ್ಲಿ ಹೋಟೆಲು. ತುಂಬ ಚೆನ್ನಾಗಿರುತ್ತೆ. ಆಮೇಲಿಂದ ಟೈಮಿಂಗ್ಸು ಕೂಡ ಚೆನ್ನಾಗಿದೆ. ಟೈಮಿಂಗ್ಸ್ ಕೂಡ ಬೆಳಿಗ್ಗೆ ಟೈಮು ಒಂದು 7-7:30 ಸ್ಟಾರ್ಟ್ ಆಗುತ್ತೆ. ಮತ್ತು ಮಧ್ಯಾಹ್ನವೂ ಇರ್ತದೆ. ಮತ್ತು ಸಂಜೆನೂ ಒಳ್ಳೆ ಒಂದು 8 ಗಂಟೆ 8:30 ಗಂಟೆನೂ ಇರ್ತದೆ. ಒಳ್ಳೆ ಬಜೆಟ್ ಫ್ರೆಂಡ್ಲಿ ಹೋಟೆಲ್. ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಸರ್ ಇದು ಬಿಡದಿ ತಟ್ಟೆ ಇಡ್ಲಿ ಟೇಸ್ಟ್ ನೋಡಿ ಹೆಂಗೆ, ಡಿಫ್ರೆನ್ಸ್ ಏನು ಅನ್ಸುತ್ತೆ ಸರ್ ನಿಮಗೆ? ಚೆನ್ನಾಗಿದೆ. ಸೇಮ್ ಈಕ್ವಲ್ ಟೇಸ್ಟ್ ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ. ಬನ್ನಿ ಟೇಸ್ಟ್ ಮಾಡೋಣ, ಇಡ್ಲಿ ಹೇಗಿದೆ ನೋಡೋಣ. ಈ ಆಂಬಿಯನ್ಸೇ ವಾತಾವರಣನೇ ತುಂಬ ಚೆನ್ನಾಗಿದೆ. ಇದು ಏನೇ ಆದರೂ ನಮ್ಮ ಬಿಡದಿ ಹಳೆಯ ಬಿಡದಿ ಸ್ಟೈಲೇ ಕಾಣಿಸ್ತಾ ಇದೆ ಇಲ್ಲಿ. ಅದು ಮುಖ್ಯ ಇಲ್ಲಿ ತಿನ್ನೋಕ್ಕೆ ಟೇಸ್ಟು. ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮನೇಲೂ ಯಾರು ಈ ಬಿಡದಿ ತಟ್ಟೆ ಇಡ್ಲಿ ಅಂತ ಏನಕ್ಕೆ ಬರಬೇಕು ಅಂತ ಇದು ತಿಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಬಿಡದಿ ತಟ್ಟೆ ಇಡ್ಲಿ ಏನಕ್ಕೆ ಫೇಮಸ್ಸು ಅಂತ. ಇಡ್ಲಿ ಹಂಗೆ ಅಷ್ಟು ಸ್ಮೂತ್ ಆಗಿದೆ. ಬೋಂಡನು ಅಷ್ಟೇ ಭಾರಿ ಟೇಸ್ಟಾಗಿ ಮಾಡಿದ್ದಾರೆ. ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರು ಏನೂ ಹಾಕಿಲ್ಲ, ಸೋಡಾ ಹಾಕದೆ ಸಕ್ಕತ್ತಾಗಿ ಕ್ರಿಪ್ಸಿಯಾಗೆ ಮಾಡಿದ್ದಾರೆ. ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಬನ್ನಿ ನೀವು ಟೇಸ್ಟ್ ಮಾಡಿ. ನಮ್ಮ ಹಳೆ ಹೋಟೆಲು ಬಿಡದಿ ತಟ್ಟೆ ಇಡ್ಲಿ ಹಳೆ ಹೋಟ್ಲುಗಳನ್ನ ಉಳಿಸಿ ಬೆಳೆಸಿ. ಇದೇ ಥರ ನಮ್ಮ ವೀಡಿಯೋಗೋಸ್ಕರ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.